ನಮಸ್ಕಾರ ವೀಕ್ಷಕರೇ. ಗೋರಕ್ಷನಾಥರ ಕಥೆ. ಗೋರಕ್ಷನಾಥನು ಗುರುಗಳಿಗೆ ಮಂತ್ರೋಪದೇಶ ಮಾಡಲು ಬೇಡಿಕೊಂಡನು. ಆಗ ಗುರುಗಳು ಅವನಿಗೆ, ನಿನ್ನಿಂದ ಪೂರ್ಣವಾಗಿ ಗುರುಸೇವೆ ಆಗಲಿ ಎಂದು ಹೇಳಿದರು. ಮುಂದೆ ಅವರು ಸಂಚರಿಸುತ್ತಾ ಒಂದು ಪಟ್ಟಣಕ್ಕೆ ಬಂದರು. ಅಲ್ಲಿ ಮತ್ಸ್ಯೇಂದ್ರನು ಗೋರಕ್ಷನಾಥನನ್ನು ಭಿಕ್ಷೆಗೆ ಕಳಿಸಿದನು. ಗೋರಕ್ಷನಾಥನು ಒಂದು ಮನೆಗೆ ಹೋಗಿ ಅಲಕ ಎಂದು ಕೂಗಿದನು. ಅಲ್ಲಿ ಅಂದು ಬ್ರಾಹ್ಮಣನ ಭೋಜನವಿತ್ತು. ಅಲ್ಲಿ ಹೋಳಿಗೆ, ವಡೆ ಇತ್ಯಾದಿ ಪದಾರ್ಥಗಳನ್ನು ಮಾಡಿದರು. ಇವನಿಗೆ ಜೋಳಿಗೆಯಲ್ಲಿ ವಡೆ, ಹೋಳಿಗೆ ತಂದು ಹಾಕಿದರು. ಅದನ್ನು ತೆಗೆದುಕೊಂಡು ಅವನು ಗುರುಗಳ ಹತ್ತಿರ ಬಂದನು. ಗುರುಗಳು ಹೋಳಿಗೆ, ವಡೆ ತಿಂದು ಸಂತೋಷಗೊಂಡರು. ಗೋರಕ್ಷನಾಥನ ಪರೀಕ್ಷೆ ಮಾಡಬೇಕೆಂದು ಗುರುಗಳು ಅವನಿಗೆ, ನಾಳೆಯೂ ಹೋಳಿಗೆ, ವಡೆ ತೆಗೆದುಕೊಂಡು ಬಾ ಎಂದು ಹೇಳಿದರು. ಮರುದಿವಸ ಗೋರಕ್ಷನಾಥನು ಅದೇ ಬ್ರಾಹ್ಮಣನ ಮನೆಗೆ ಹೋದನು. ಯಜಮಾನಿಗೆ ಹೋಳಿಗೆ, ವಡೆ ಹಾಕಲು ಕೇಳಿಕೊಂಡನು. ಅದಕ್ಕೆ ಅವಳು, ನಿನ್ನೆ ನಮ್ಮ ಮನೆಯಲ್ಲಿ ಬ್ರಾಹ್ಮಣನ ಭೋಜನವಿತ್ತು, ಅದಕ್ಕಾಗಿ ಹೋಳಿಗೆ, ವಡೆ ಮಾಡಿದ್ದೆವು. ಇಂದು ವಡೆ, ಹೋಳಿಗೆ ಇಲ್ಲ, ಬೇಕಾದರೆ ಅಕ್ಕಿ ಹಾಕುತ್ತೇನೆ ಎಂದು ಹೇಳಿದಳು. ಆ ಮಾತಿಗೆ ಗೋರಕ್ಷನಾಥನು, ನನಗೆ ಬೇರೆ ಯಾವ ಭಿಕ್ಷೆಯೂ ಬೇಡ. ನನ್ನ ಗುರುಗಳಿಗೆ ಹೋಳಿಗೆ, ವಡೆ ಬೇಕಾಗಿವೆ. ಆದ ಕಾರಣ ನಾನು ಇಲ್ಲಿಂದ ಹೋಳಿಗೆ, ವಡೆ ತೆಗೆದುಕೊಂಡೇ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ಅವಳು, ಸಹಜವಾಗಿ ಹೋಳಿಗೆಗಳು, ವಡೆಗಳು ಹೊಸದಾಗಿ ಮಾಡಬೇಕಾಗುತ್ತದೆ. ಅಲ್ಲದ್ದು ಬೇಡಿದರೆ ಹೇಗೆ ಸಿಗುವುದು? ನೀನು ಕೊಡು ಕೊಡು ಅಂದರೆ ಒಂದು ಕಣ್ಣು ಕಿತ್ತಿ ಕೊಡ್ತೀಯಾ ಎಂದು ಕೇಳುತ್ತಾಳೆ. ಆ ಮಾತನ್ನು ಕೇಳಿ ಗೋರಕ್ಷನಾಥನು ಕೂಡಲೇ ಒಂದು ಕಣ್ಣನ್ನು ಕಿತ್ತಿ ಅವಳ ಮುಂದೆ ಇಡುತ್ತಾನೆ. ಆಗ ಸ್ತ್ರೀಯು ಭಯಭೀತಳಾದಳು. ಲಘು ಬಗೆಯಿಂದ ಹೋಗಿ ವಡೆ, ಹೋಳಿಗೆ ತಯಾರಿಸಿ ಕೊಟ್ಟಳು. ಗೋರಕ್ಷನಾಥನು ಗುರುಗಳ ಹತ್ತಿರ ಬಂದನು. ತಮ್ಮ ಆಜ್ಞೆಯಂತೆ ಭಿಕ್ಷೆಯನ್ನು ತಂದಿರುವೆನು, ಭೋಜನ ಮಾಡಿರಿ ಎಂದು ಹೇಳಿದನು. ಕಣ್ಣು ಹೇಗೆ ಹೋಯಿತು ಎಂದು ಗುರುಗಳು ಕೇಳಿದರು. ಗೋರಕ್ಷನಾಥನು ನಡೆದ ಎಲ್ಲ ಸಂಗತಿಯನ್ನು ಹೇಳಿದನು. ಅದನ್ನು ಕೇಳಿ ಮತ್ಸ್ಯೇಂದ್ರನು, ನನಗೆ ನಿನ್ನ ಇನ್ನೊಂದು ಕಣ್ಣನ್ನು ಕೊಡು ಎಂದು ಕೇಳಿದರು. ಅದನ್ನು ಕೇಳಿ ಗೋರಕ್ಷನು ತಕ್ಷಣ ಮತ್ತೊಂದು ಕಣ್ಣನ್ನು ಕಿತ್ತುಕೊಡಲು ಮುಂದಾದನು. ಆಗ ಗುರುಗಳು ಸಂತುಷ್ಟರಾದರು. ಅವರು ಅವನ ಕಣ್ಣುಗಳ ಮೇಲೆ ತಮ್ಮ ಹಸ್ತವನ್ನು ಸವರಲು ಗೋರಕ್ಷನಾಥನಿಗೆ ದಿವ್ಯ ಚಕ್ಷುಗಳು ಪ್ರಾಪ್ತವಾದವು. ನಂತರ ಗೋರಕ್ಷನಿಗೆ ಆತ್ಮಜ್ಞಾನದ ಪ್ರಸಾದವನ್ನು ಅನುಗ್ರಹಿಸಿದರು. ಮತ್ಸ್ಯೇಂದ್ರನಾಥನು ಮಾಡಿದ ಉಪದೇಶವನ್ನು ಮುಂದೆ ಗೋರಕ್ಷನಾಥನು ಶಾಂಭವನಿಗೆ ಹೇಳಿದನು. ಅದ್ವಯಾನಂದ ಶಾಂಭವನಿಗೆ ಶರಣು ಹೋಗಿ ಅವನಿಂದ ಆ ಉಪದೇಶವನ್ನು ಪಡೆದನು. ಆಯೋಗ ಮಾರ್ಗ ಅದ್ವಯಾನಂದನು ಗೈನಿನಾಥನಿಗೆ ಹೇಳಿದನು. ಹೀಗೆ ಗುರು ಪರಂಪರೆಯು ಹಾಗೆಯೇ ಮುಂದುವರೆಯಿತು. ಗೈನಿನಾಥನು ನಿವೃತ್ತಿನಾಥನಿಗೆ, ನಿವೃತ್ತಿನಾಥನು ಜ್ಞಾನದೇವನಿಗೆ, ಜ್ಞಾನದೇವನು ವಿಸೋಬಕೇಚರನಿಗೆ ಮತ್ತು ವಿಸೋಬಕೇಚರನು ನಾಮದೇವನಿಗೆ ಅದೇ ಮಂತ್ರೋಪದೇಶವನ್ನು ಮಾಡಿದರು. ಆ ನಾಮದೇವನು ಜನಾಬಾಯಿಯ ಮಸ್ತಕದ ಮೇಲೆ ತಮ್ಮ ವರದ ಹಸ್ತವನ್ನು ಇಟ್ಟನು. ನಾಮದೇವನು ಪಾಂಡುರಂಗನ ಜೊತೆಗೆ ಮಾತನಾಡುತ್ತಿದ್ದರು. ಪಾಂಡುರಂಗನು ಅವನಿಗೆ ಗುರು ಪರಂಪರೆಯಿಂದ ಬಂದ ಉಪದೇಶವನ್ನು ಪಾನ ಮಾಡಿಸಿ ಗುರು ಅನುಗ್ರಹವನ್ನು ಕೊಡಿಸಿದನು. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.